ನಮ್ದೇನು ತಪ್ಪಿಲ್ಲ, ನಮ್ಮ ತಪ್ಪಿಲ್ದೇನೂ ನಮಗೆ ಕ್ಯಾನ್ಸರ್ ಬರ್ತಾ ಇದೆ. ವೆನ್ ಯು ಹ್ಯಾವ್ ಎ ಏರ್ ಕ್ವಾಲಿಟಿ ಇಂಡೆಕ್ಸ್ 80 to 100 in Mysore, can we bring it down to 50 level? That should be our target. ಈ ಆರೋಗ್ಯನ ಬದಲಾವಣೆ ಮಾಡೋಕ್ಕೆ ರೈತನಿಂದನೇ ಮಾತ್ರ ಸಾಧ್ಯ, ಯಾವ ಹಾಸ್ಪಿಟ್ಲಿಂದನೂ ಸಾಧ್ಯ ಇಲ್ಲ. Best way to prevent is not to grow tobacco at all. ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ವಿಷದ ಹಣ್ಣಂದು ಸಸಿ ಕೊಟ್ಬಿಟ್ಟಿದ್ದೀವಿ ಎಲ್ರಿಗೂ. ಹಣ್ಣು ಬೆಳೆದ್ಬಿಟ್ಟೈತೆ, ಹಣ್ಣು ತಿನ್ಬೇಡಿ ಅಂತ ಹೇಳ್ತಾ ಇದ್ದೀವಿ. ನೀವು ಸಿಗರೇಟ್ ಫ್ಯಾಕ್ಟ್ರಿ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದೆ ಮೊದಲನೇ ತಪ್ಪು. ಫ್ಯಾಕ್ಟ್ರಿ ಲೈಸೆನ್ಸ್ ಯಾಕೆ ಕೊಡ್ತೀರಾ? ಫಸ್ಟ್ ಆಫ್ ಆಲ್ ನಿಲ್ಲಿಸ್ಬಿಡಿ. ಇವೆಲ್ಲ ನೀವೇನಂದ್ರೆ ಮೂವ್ಮೆಂಟ್ ಮಾಡಬೇಕು, ಜನಾಂದೋಲನ ಮಾಡಬೇಕು. ಟೆಲ್ ಮಿ ವೆನ್ ವಿ ವರ್ ರೆವಲ್ಯೂಷನಿಸ್ಟಿಕ್ ಆಸ್ ಸಚ್. Media also looks at farmers' issues as, something which is of social interest. ಯಾರೇ ಆಗಲಿ ಸರ್, ಸ್ಮೋಕ್ ಖಂಡಿತವಾಗಿ ಬಿಡೋದೇ ಒಳ್ಳೆಯದು ಸರ್. ಅದು ಭಾಳ ಹೋರಾಟ ಮಾಡಿ ಅದನ್ನು ಬಿಡಿಸಿದ್ರೆ ಸುಮಾರು ಜನ ಬದುಕತ್ತಾರೆ ಸರ್. ಅದರಿಂದ ಬೆಳೆಯುವವರಿಗೆ ಎಷ್ಟೇ ಲಾಭ ಇರಲಿ, ನಮ್ಗೆ ಲಕ್ಷ ಲಾಭ ಬರಲಿ, ಗೌರ್ಮೆಂಟಿಗೆ ಕೋಟಿ ಸಾವಿರಾರು ಕೋಟಿ ಲಾಭ ಇರಲಿ, ಆದರೆ ಅವ್ರು ಯಾರು ಬರಲ್ಲ. ನಮ್ಮ ಆರೋಗ್ಯ ನಮಗೆ. ಯಾಕೆ ನೀವು ಈ ಥರ ಜನಗಳಿಗೆ ಅಣುವಾಗಿ ಕೊಲ್ತಾ ಇದ್ದೀರಾ? ನೀವು ನನಗೇನಾದ್ರೂ ಪವರ್ ಸಿಕ್ಕಿದ್ರೆ ಇದನ್ನೆಲ್ಲನೂ ಫಸ್ಟು ನಾನು ಬ್ಯಾನ್ ಮಾಡ್ತೀನಿ. ಸರ್ಕಾರದೆಲ್ಲ ಹೆಂಗೆ ಅಂದರೆ ಸರ್ಕಾರ ಗೊತ್ತಿಲ್ವಾ? ಇಲ್ಲಿ ಯಾರೋ ನಿರ್ಮಲಾ ಸೀತಾರಾಮನ್ ಗೊತ್ತಿಲ್ವಾ? ಎಲ್ಲ ಬಂದರೆ ಕ್ಯಾನ್ಸರ್ ಕಾರಕನ್ ಗೊತ್ತಿಲ್ವ? ಅಥವಾ ಮೋದಿ ಗೊತ್ತಿಲ್ವಾ? ಸಿದ್ದರಾಮಯ್ಯ ಗೊತ್ತಿಲ್ವಾ? ಅರ್ಕಲ್ಗಳು CM ಕಾನ್ಸ್ಟಿಟ್ಯೂನ್ಸಿ ನಿಮಗೆ ಸಸ್ಪೆಂಡ್ ಮಾಡ್ಸೋಕ್ಕಲ್ವ ಟೊಬ್ಯಾಕೋನ? ಸಿದ್ದರಾಮಯ್ಯ ಮನ್ಸು ಮಾಡಿರಾಗಲ್ವಾ? ಮಾಡಲ್ಲ. ಇದು ಒಂದು ಭಾಳ ರೆವಲ್ಯೂಷನರಿ ಡೇ. ಕ್ವಿಟ್ ಟೊಬ್ಯಾಕೋ ಬೋರ್ಡ್ಗಳೆಲ್ಲ ಮುಚ್ಚೋಯ್ತು. ಕಾಫಿ ಬೋರ್ಡನ್ನು ಮುಚ್ಚಿದ್ರಿ, ಅದು ಹಾನಿಕರ ಅಂತ. ಟೊಬ್ಯಾಕೋ ಬೋರ್ಡ್ ಮಾತ್ರ ಸ್ವಸ್ಥ ಭಾರತದ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಇದೆ. ಪ್ರೋಗ್ರಾಮ್ ಕೆಳಗಡೆ ಬ್ಯಾನ್ ಟೊಬ್ಯಾಕೋ. Will a ban on tobacco cultivation in Mysore make any difference to smoking in Mysore? Being a cancer hospital, we can take the lead.